ನಮಸ್ಕಾರ ಗುರುಗಳೇ. ಕೂತ್ಕೊಳ್ಳಿ. ಹೇಗಿದೆ ನಿಮ್ಮ ಆರೋಗ್ಯ? ಬೆಳಿಗ್ಗೆ ಬೇಗಿದ್ರ? ರಾತ್ರಿ ನಿದ್ರೆ ಚೆನ್ನಾಗಿ ಬಂತ? ಸುಧಾರಿಸಿದೆ ಗುರುಗಳೇ. ಮನಸ್ಸು ಪ್ರಶಾಂತವಾಗಿದೆ. ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಬೆಳಿಗ್ಗೆ ಎದ್ದಾಗ ತಲೆ ಭಾರ ಇರೋದಿಲ್ಲ, ಆಲಸ್ಯನೂ ಇರೋದಿಲ್ಲ. ಎಲ್ಲ ಹರಿಚಿತ್ತ. ಇಲ್ಲಿ ಸ್ವಲ್ಪ ನಿಮ್ಮ ಕೈ ಕೊಡಿ. ಕೂತ್ಕೊಳ್ಳಿಮ್ಮ. ಈಗ ನೀವು ಸಂಪೂರ್ಣವಾಗಿ ಗುಣವಾಗಿದ್ದೀರಾ. ನಿಮ್ಗೆ ಯಾವ ಸಮಸ್ಯೆನೂ ಇಲ್ಲ. ಗುರುಗಳೇ, ಹಾಗಾದ್ರೆ ನನ್ನ ಮಗ ಮುತ್ತುಗೆ ನಾನು ಫೋನ್ ಮಾಡಿ ಕರೆಸ್ಬೋದಾ? ನೀವು ಸಂಪೂರ್ಣವಾಗಿ ಗುಣವಾಗಿದ್ದೀರಾ ಅಂದ ತಕ್ಷಣ ನಮ್ಮನ್ನೆಲ್ಲ ಬಿಟ್ಟು ಮನೆಗೆ ಹೋಗೋ ಯೋಚನೆ ಮಾಡ್ತಿದ್ದೀರಾ? ಹಾಗೇನಿಲ್ಲ ಗುರುಗಳೇ. ನಾನು ಇಲ್ಲಿದ್ದಷ್ಟು ದಿನಾನೂ ನನ್ನ ಮನಸ್ಸು ಸಮಾಧಾನವಾಗಿತ್ತು. ನನಗೆ ಇಲ್ಲಿನ ವಾತಾವರಣ, ನೀವುಗಳೆಲ್ಲ ತೋರಿಸ್ತಿದ್ದ ಪ್ರೀತಿ, ಅಕ್ರೆ ಎಲ್ಲ ನನಗೆ ತುಂಬ ಹಿಡಿಸ್ತು. ಆದರೂ ಗೊತ್ತಮ್ಮ, ಈಗ ನಿಮಗೆ ನಿಮ್ಮ ಕುಟುಂಬ ಹೇಗಿದೆಯೋ, ನಿಮ್ಮ ಮಕ್ಕಳು ಹೇಗಿದ್ದಾರೋ ಅನ್ನೋ ಲೌಕಿಕದ ಚಿಂತೆ ಕಾಡ್ತಾ ಇರುತ್ತೆ. ಪರವಾಗಿಲ್ಲ, ಹೋಗಿ ಬನ್ನಿ. ನೀವು ಮತ್ತೆ ನಿಮ್ಮ ಕುಟುಂಬದ ಜೊತೆ ಸೇರೋದು ನಮಗೆಲ್ಲ ಬಹಳ ಸಂತೋಷದ ವಿಚಾರನೇ. ಹಾಗಾದರೆ ಈಗಲೇ ನನ್ನ ಮಗನಿಗೆ ಫೋನ್ ಮಾಡಲಾ? ಈಗ ರಾಹುಕಾಲ, ಇವಾಗ ಫೋನ್ ಮಾಡಬೇಡಿ. ಬಹಳ ದಿನಗಳ ನಂತರ ನಿಮ್ಮ ಮಗನ ಜೊತೆ ಮಾತಾಡಬೇಕು ಅಂತಿದ್ದೀರಾ. ಈಗ ರಾಹುಕಾಲದಲ್ಲಿ ಬೇಡ. ನಾನೊಂದು ಒಳ್ಳೆ ಮುಹೂರ್ತ ನೋಡಿ ಹೇಳ್ತೀನಿ, ಆಗ ಮಾತಾಡಿ. ಸರಿ ಗುರುಗಳೇ. ಸರಿ, ನಾನು ಬರ್ತೀನಿ. ಸಮಯ ನೋಡಿ ಆನಂದನ ಕೈಲಿ ಹೇಳಿ ಕಳಿಸ್ತೀನಿ. ಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಅಶೋಕ, ನಾನು ಹೇಳಿದೆಲ್ಲ ರೆಡಿ ಇದೆ ತಾನೆ? ಎಲ್ಲ ಪಕ್ಕ ರೆಡಿ ಇದೆ. ನಮ್ಮ ಹುಡುಗರು ರೆಡಿ ಇದ್ದಾರೆ. ದೇವ್ರ ಕಮ್ಮನ ಕೆಲಸದೊಳ ಕೈಲಿ ನಡೆಸೋದನ್ನ ನಿಲ್ಲಿಸೋದಕ್ಕೆ ಏನೇನು ಮಾಡಬೇಕೋ ಎಲ್ಲ ಮಾಡ್ತಾರೆ. ಬೆಳ್ಳಿ ನೋಡು ಎಷ್ಟು ಸಂತೋಷವಾಗಿದ್ದಾಳಲ್ಲ. ಕಳಶ ಹೊತ್ಕೊಂಡ್ರೆ ಎಷ್ಟು ಒಂಥರ ಕಳೆ ಬಂದ್ಬಿಟ್ಟಿದೆ. ಗಮ 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 ನಿಮಗರೆ ಸರಿ ಗಮ ಗಮ ಮಗರೆ ಸನಿ ಸಗರಿ ಮಗರೆ ಸನಿ ಸಗರಿ ಮಗರೆ. ಅಶೋಕ, ಅವಳು ಮುಖ ನೋಡಿದ್ಯಾ? ಮಾವ ಅವಳನ್ನು ಒಪ್ಕೊಂಡ್ಬಿಟ್ರು, ಮನೆಗೂ ಸೇರಿಸ್ಕೊಂಡ್ರು, ಕಳಶ ಹೊತ್ತಕ್ಕೂ ಬಿಟ್ಟಿದ್ದಾರೆ ಅಂತ ಜಂಬ ಮುಖದಲ್ಲಿ ತುಳುಕ್ತಿದೆ. ಅವಳನ್ನು ಮಾತ್ರ ಹೀಗೆ ಬಿಡಬಾರ್ದು. ಇವತ್ತೇನಾದರೂ ಅವಳು ಮೊದಲು ಪೂಜೆ ಮಾಡಿಬಿಟ್ರೆ ನಾನು ಈ ಊರಲ್ಲಿದ್ದು ಪ್ರಯೋಜನ ಇಲ್ಲ. ನೀನೇನು ಯೋಚನೆ ಮಾಡಬೇಡ ಮಾಯಾ, ಇವತ್ತು ಅವಳ ಕೈಲಿ ಕಂಬದ ಪೂಜೆ ನಡೆಯಲ್ಲ.
ನಾನು ಮೊದಲು ಹೋಗ್ತೀನಿ. ಹುಡುಗರಿಗೆ ಏನೇನು ಮಾಡಬೇಕು ಅಂತ ಹೇಳಬೇಕು. ನನಗೆ ಗೊತ್ತಿರೋ ಹಾಗೆ ಈ ಬೆಳ್ಳಿ ಊರೊಳೆ ಅಲ್ಲ. ಅವಳ ಕೈಲಿ ದೇವಸ್ಥಾನ ಕಂಬಕ್ಕೆ ಹೇಗೆ ಪೂಜೆ ಮಾಡಿಸ್ತೀರಾ? ನೀಲಾಂಬರಿ ಅಮ್ಮನವ್ರು ದೇವಸ್ಥಾನ ಪೂಜೆ ಮಾಡ್ಬೇಕಾದ್ರೆ ಒಂದು ಅರ್ಥ ಇತ್ತು. ಈ ಬೆಳ್ಳಿ ಹೇಗೆ ಪೂಜೆ ಮಾಡಬೇಕು? ಫಸ್ಟ್ ಆಫ್ ಆಲ್ ಅವಳು ಊರೊಳೆ ಅಲ್ಲ. ನೀನ್ ಯಾರಯ್ಯ? ನಿನ್ನ ನೋಡಿದ್ರೆ ಇವರು ಒಂಥರ ಕಾಣಿಸ್ತಾ ಇಲ್ಲ. ಇದೆಲ್ಲ ಮಾತಾಡಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನಿನಗೆ? ನಾನು ಇದೇ ಊರವನು, ಇದನ್ನೆಲ್ಲ ಕೇಳೋ ಅಧಿಕಾರ ನನಗಿದೆ. ನೀನೇ ಎಲ್ಲಿಂದ ಬಂದವನು? ಅವ್ರು ಹೇಳಿದ್ರೆಲ್ಲ ಅರ್ಥ ಇದೆ. ಇಷ್ಟ ಬಂದಂಗೆ ಮಾಡಕ್ಕಿದೆ, ಮನೆ ಕರೆಯೋಣ. ನಿಮ್ದು ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ತಲೆಗೂ ಏನ್ ಮಾತಾಡ್ತಿದ್ದೀರಾ? ಹೆಸರಯ್ಯ ಸಾಕು. ಬೆಳ್ಳಿ ಮುತ್ತು ಮದುವೆ ಆಗ್ತಾ ಇರೋ ಹುಡುಗಿ, ಇದನ್ನ ಮಾಡೋದಕ್ಕೆ ಅವಳಿಗೆ ಅಧಿಕಾರ ಇದೆ. ಬೆಳ್ಳಿ ಎಂತ ಹುಡುಗಿ ಅಂತ ಇಡೀ ಊರಿಗೆ ಗೊತ್ತು. ಈ ಊರಿಗೆ ಎಷ್ಟೊಂದು ಒಳ್ಳೇದು ಮಾಡಿದಾಳೆ ಅಂತ ಎಲ್ಲರಿಗೂ ಗೊತ್ತು. ಅವಳು ಈ ಪೂಜೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅಧಿಕಾರದ ಬಗ್ಗೆ ಮಾತಾಡ್ತಾ ಇದೆಯಾ ಅಲ್ವೇಲ್ಲ? ಬೆಳ್ಳಿ ಮುತ್ತುನ್ ಮದುವೆ ಆಗ್ತಾ ಇರೋ ಹುಡುಗಿ, ಅವಳಿಗೆ ಈ ಪೂಜೆ ಮಾಡೋ ಅಧಿಕಾರ ಇದೆ. ಅದನ್ನ ಕೇಳಕ್ ನೀನ್ ಯಾರಲ್ಲ? ಮದುವೆ ಆಗ್ತೀನಿ ಅಂದವ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ದಾರೆ. ಅವ್ರು ಹೇಳಿ ನಾನು ಬೆಳ್ಳಿನ ಮದುವೆ ಆಗ್ತೀನಿ ಅಂತ, ನಾವೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಹೋಗ್ತೀವಿ. ಮುತ್ತು ಯಾಕಪ್ಪ ಸುಮ್ಮನೆ ನಿಂತ್ಬಿಟ್ಟೆ? ಮಾತಾಡು. ನಾನು ಅವತ್ತೇ ಹೇಳಿದ್ನಲ್ಲ, ಮಾಯಾ ಮನೆ ಬಿಟ್ಟು ಹೋಗಿದ್ದು ಒಳ್ಳೇದೇ ಆಯ್ತು.
ನಿನ್ನ ಮಗುಗೆ ಬೆಳ್ಳಿನೇ ಆಸರೆ, ಅವಳನ್ನೇ ಮದುವೆ ಮಾಡ್ತು ಅಂತ ಮಾತಾಡಪ್ಪ, ಹೇಳು ಎಲ್ರ ಮುಂದೆ. ಮುತ್ತು ಯಾಕೋ ಮೌನವಾಗಿದ್ಯಾ? ಅವತ್ತು ದೇವಸ್ಥಾನದಲ್ಲಿ ದೀಪ ಹಚ್ಬೇಕಾರೆ ಕೊನೆ ದೀಪ ಆರೋದ್ರೊಳಗೆ ಬೆಳ್ಳಿ ಬರೋ ಹಾಗೆ ಮಾಡಿದ್ ಯಾರು? ಆ ದೇವ್ರು ಕೊಡು. ಆ ದೇವ್ರು ನಿನ್ಗೆ ತೋರಿಸ್ಕೊಟ್ಟಿದ್ದಾರೆ. ಆ ದೇವ್ರೇ ಒಪ್ಪಿಗೆ ಕೊಟ್ಟ ಮೇಲೆ ಈ ಊರವ್ರ ಮುಂದೆ ಹೇಳಕ್ಕೇನು? ಏನ್ ಹಾಕಕ್ಕ ಅಂತ ಜೋರಾಗಿ ಹೇಳು. ಬೆಳ್ಳಿನೇ ನನ್ನ ಹೆಂಡತಿ ಅಂತ ಜೋರಾಗಿ ಹೇಳು. ಈ ಊರವ್ರಿಗೆಲ್ಲ ಕೇಳೋ ಹಾಗೆ ಹೇಳು. ಬೆಳ್ಳಿ ಮುಖ ನೋಡು, ಮನೆಯಿಂದ ಬರ್ಬೇಕಾದ್ರೆ ಎಷ್ಟು ನಗ್ನಗ್ತಾ ಖುಷಿ ಖುಷಿಯಾಗಿ ಬಂದ್ಲು, ಮಗು ತರ ಬಂದ್ಲು. ಯಾರೋ ಏನೋ ಹೇಳಿದ್ರು ಅಂತ ತಲೆ ತಗ್ಸಿ ನಿಂತಿದ್ದಾಳೆ. ಮುತ್ತು, ನೀನು ಆಡೋ ಮಾತಿಂದಾನೆ ಬೆಳ್ಳಿ ತಲೆ ತಗ್ಗಿಸ್ತಾಳ ತಲೆ ಎತ್ತಾಳ ಅಂತ ನಿರ್ಧಾರ ಆಗೋದು. ಮಾತಾಡೋ ಮುತ್ತು, ಮಾತಾಡೋ ಮುತ್ತು, ಮಾತಾಡೋ. ಈಗೇನು ಬೆಳ್ಳಿಗೆ ಪೂಜೆ ಮಾಡೋ ಅಧಿಕಾರ ಇದೆಯಾ ಇಲ್ವೋ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಬೇಕು ಅಷ್ಟೇ ತಾನೆ. ಬೆಳ್ಳಿಗೆ ಪೂಜೆ ಮಾಡೋ ಎಲ್ಲ ಅಧಿಕಾರನೂ ಇದೆ, ಯಾಕಂದ್ರೆ ಬೆಳ್ಳಿ ನನ್ನ ಮದುವೆ ಆಗ್ತಿರೋ ಹೆಣ್ಣು. ಮುತ್ತು ಬೆಳ್ಳಿನ ಮದುವೆ ಆಗ್ತೀರ ಅಂತ ಒಪ್ಕೊಂಡ್ಬಿಟ್ಟ ಕಣೋ. ಮುತ್ತು ಮದುವೆ ಹೋಗ್ಕೊಬಿಡಪ್ಪ, ನನಗಂತೂ ಸಿಕ್ಕಾಬಿಡ ಖುಷಿ ಆಗ್ತಿದೆ. ಯಾಕೆ ಬೆಳ್ಳಿ, ಯಾಕೆ ಹೀಗಿದೆಯಾ? ಏನಾಯ್ತು? ಏನೋ ಗೊತ್ತಿಲ್ಲ ಷಣ್ಮುಗಣ್ಣ, ನನ್ನ ಮನ್ಸು ಯಾಕೋ ಸರಿ ಇಲ್ಲ. ಏನೋ ಕೆಟ್ಟದ್ ನಡೆಯತ್ತೇನೋ ಅನ್ನಿಸ್ತಿದೆ. ಬೆಳ್ಳಿ, ಏನಿದೆ ಹಿಂಗ ಯೋಚನೆ ಮಾಡ್ತಿದ್ಯಾ ನೀನು? ನೋಡು, ಕೆಟ್ಟದನ್ನ ನೆನ್ಸ್ಕೊಂಡ್ರೆ ಕೆಟ್ಟದಾಗತ್ತೆ, ಒಳ್ಳೇದಾಗತ್ತೆ ಅಂತ ನೆನ್ಸ್ಕೊಂಡ್ರೆ ಒಳ್ಳೇದಾಗತ್ತೆ. ಎಲ್ಲ ಇಲ್ಲಿದೆಪ್ಪ. ವಾಟ್ ಇಸ್ ದಿಸ್? ಅಯ್ಯೋ ಮುತ್ತು ಫೋನ್ ಚಾರ್ಜ್ ಆಗಿ ಕೊಟ್ಟಿದ್ದ, ನಾವು ಚಾರ್ಜ್ ಆಗಿ ಬಂದ್ಬಿಡ್ತೀನಿ. ಖುಷಿ ಖುಷಿಯಾಗಿ ಹೋಗಿ ಹಿಡ್ಕೋ, ನಿನ್ ಕೈಲಿ ಹಿಡ್ಕೋ, ಖುಷಿಯಾಗಿ ಖುಷಿ ಖುಷಿ. ಹಲೋ, ಯಾರು? ಮುತ್ತುರಾಜನ? ಇಲ್ಲ, ಅವ್ರ ಫ್ರೆಂಡ್ ಶಿವರಾಜ್. ನೀವ್ಯಾರು ಮಾತಾಡ್ತಿರೋದು? ನಾನು ಮುತ್ತುರಾಜನ ಹತ್ರ ಮಾತಾಡಬೇಕು, ತುಂಬಾ ಮುಖ್ಯವಾದ ವಿಷಯ ಆಯ್ತು. ನೋಡಿ, ನಾ ಮುತ್ತುರಾಜ್ ಅವ್ರ ಫ್ರೆಂಡ್ ಮಾತಾಡ್ತಿರೋದು. ಇವತ್ತು ಮುತ್ತುರಾಜ್ ಕೈಗೆ ಸಿಗಲ್ಲ, ಅವ್ನ ಪೂಜೆಲಿದ್ದಾನೆ, ಜಾತ್ರೆ ಬೇರೆ, ಬ್ಯುಸಿ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ವಿಷಯ ಏನು ಅಂತ ಹೇಳಿ ನಾನು ಪಟ್ಟ ಅಂತ ಅವ್ನಿಗೆ ತಿಳಿಸ್ತೀನಿ, ಓಕೆನಾ? ಓ ಹಾಗ, ಸರಿನಪ್ಪ. ಒಂದು ಸಂತೋಷದ ವಿಷಯ ಆಯ್ತು, ಮುತ್ತುರಾಜನ ಚಿಕ್ಕಮ್ಮನ ವಿಷಯ. ನೀಲಾಂಬರಿ ಅವ್ರ ವಿಷಯನಾ? ಏನು ಹೇಳಿ? ನೀಲಾಂಬರಿ ಅಮ್ಮನವರು ಬೆಟ್ಟದಿಂದ ಬಿದ್ದು ಸತ್ತು ಹೋಗಿದ್ದಾರೆ ಅಂತ ಅವ್ರ ಮನೆಯವರೆಲ್ಲ ಅಂದ್ಕೊಂಡಿದ್ದಾರೆ. ಒಂದು ಸಂತೋಷದ ವಿಷಯ ಏನಪ್ಪ ಅಂದರೆ ಅವರು ಸತ್ತಿಲ್ಲ, ಇನ್ನೂ ಬದುಕಿದ್ದಾರೆ. ಏನು? ಏನಂದ್ರೆ ಅಮ್ಮ ಬದುಕಿದಾರ? ಹೌದಪ್ಪ, ಬೆಟ್ಟದ ತಪ್ಪಲಲ್ಲಿ ಅರೆಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿದ್ರು. ಆಗ ನಮ್ಮ ಆಶ್ರಮವಾಸಿಗಳ ಕೈಗೆ ಸಿಕ್ಕಿದ್ರು.
ಇಲ್ಲಿ ಕರ್ಕೊಂಡ್ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನಿಧಾನವಾಗಿ ಅವ್ರಿಗೆಲ್ಲ ನೆನಪಾಯಿತು. ಯಾರೂ ಬೇಡ ಅಂತ ವೈರಾಗ್ಯದಲ್ಲಿದ್ದವರು ಸಂಪೂರ್ಣ ಗುಣ ಆದಮೇಲೆ ಮನೆಯವ್ರನ್ನೆಲ್ಲ ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ. ಇವತ್ತು ಒಳ್ಳೆ ದಿನ ಬಂದಿದೆ, ಅದಕ್ಕೆ ಫೋನ್ ಮಾಡಿದೆ. ಇದು ಯಾವ ಆಶ್ರಮದಲ್ಲಿದ್ದಾರೆ? ಮಡಿಕೇರಿ ಸಾಯಿರಾಮ್ ಆಶ್ರಮ. ಹಲೋ ಹಲೋ, ಕೇಳ್ತಿದ್ಯಪ್ಪ? ಹೇಳಿ, ಕೇಳ್ತಿದ್ದೀನಿ, ಹೇಳಿ. ಫೋನು ಮುತ್ತುರಾಜನ ಕೈ ಕೊಡ್ತೀರಾ? ನೀಲಾಂಬರಿ ಅಮ್ಮನವರು ಅವನ ಜೊತೆ ಮಾತಾಡೋದಕ್ಕೆ ಕಾಯ್ತಾ ಇದ್ದಾರೆ. ಗುರುಗಳೇ, ಮುತ್ತುರಾಜು ದೇವಸ್ಥಾನದಲ್ಲಿದ್ದಾನೆ. ನಾನು ತುಂಬಾ ದೂರ ಇದ್ದೀನಿ. ಚಾರ್ಜ್ ಹಾಕು ಅಂತ ಫೋನ್ ನನ್ನ ಕೈಲಿ ಕೊಟ್ಟಿದ್ದ. ಗುರುಗಳೇ, ಒಂದು ಕೆಲಸ ಮಾಡ್ತೀನಿ, ಮುತ್ತು ಫ್ರೀ ಆಗ್ತಿದ್ದಂಗೆ ನಿಮ್ಮ ನಂಬರ್ ಕೊಟ್ಟು ಫೋನ್ ಮಾಡಿಸ್ತೀನಿ, ಓಕೆನಾ? ಒಂದು ನಿಮಿಷ ಹಾಗೇ ಇರಪ್ಪ. ಅಮ್ಮ, ಯಾರೋ ಶಿವರಾಜ ಅಂತೆ, ನಿಮ್ಮ ಮಗ ಮುತ್ತುರಾಜನ ಸ್ನೇಹಿತ ಅಂತೆ. ಮುತ್ತುರಾಜನ ಫೋನು ಶಿವರಾಜನ ಹತ್ರ ಇದೆಯಂತೆ. ಶಿವರಾಜನ? ನನ್ನ ಮಗ ಮುತ್ತುಗೆ ಆ ಹೆಸರಿನ ಸ್ನೇಹಿತರಿರೋದು ನೆನಪೇ ಇಲ್ಲ ನನಗೆ. ಮುತ್ತು ದೇವಸ್ಥಾನದಲ್ಲಿ ಪೂಜೆನಲ್ಲಿ ಬ್ಯುಸಿ ಆಗಿದ್ದಾನಂತೆ, ಫೋನ್ಗೆ ಸಿಕ್ತಿಲ್ಲ ಅಂತಂದ್ರು. ಹೌದಾ? ಇವತ್ತು ನಮ್ಮೂರಲ್ಲಿ ಮಹಾಪೂಜೆ. ಈ ದಿವಸ ನನ್ನ ಮಗನೇ ಮುಂದೆ ನಿಂತು ಈ ಪೂಜೆ ಕೆಲಸ ಮಾಡಿಸ್ಕೊಡ್ತಾನೆ. ಬೇರೆ ಯಾವ್ದಾದ್ರು ನಂಬರ್ ನೆನಪಿದ್ರೆ ಹೇಳಿ, ಫೋನ್ ಮಾಡೋಣ. ಇಲ್ಲ ಗುರುಗಳೇ, ಇದು ಒಂದೇ ನಂಬರ್ ನನಗೆ ನೆನಪಿದ್ದಿದ್ದು. ಅದು ನನ್ನ ಮಗ ಮುತ್ತು ಬಲವಂತ ಮಾಡಿ ಬಾಯ್ಪಾಠ ಮಾಡಿಸಿದ್ದ. ಪರವಾಗಿಲ್ಲ ಗುರುಗಳೇ, ನನ್ನ ಮಗನಿಗೆ ಎಷ್ಟೇ ಕೆಲಸ ಇದ್ರೂ ಈ ವಿಷಯ ತಿಳಿದ ಕೂಡಲೇ ನನಗೆ ಖಂಡಿತ ಫೋನ್ ಮಾಡೇ ಮಾಡ್ತಾನೆ. ಈ ಗಳಿಗೆಗೋಸ್ಕರ ಇಷ್ಟು ದಿನ ಕಾದಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಕಾಯೋದಿಲ್ವಾ? ಸರಿ ಅಮ್ಮ. ನೋಡಿ ಶಿವರಾಜ್, ನೋಡಿ, ಮುತ್ತುರಾಜ್ ಅವರು ಪೂಜೆ ಮುಗಿಸ್ಕೊಂಡು ಬಂದಮೇಲೆ ದಯವಿಟ್ಟು ಈ ನಂಬರ್ಗೆ ಫೋನ್ ಮಾಡೋದಕ್ಕೆ ಹೇಳಿ. ಖಂಡಿತ ಮಾಡಿಸ್ತೀನಿ, ಖಂಡಿತ ಮಾಡಿಸ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ನನಗೆ ಫೋನ್ ಇಡ್ತೀನಿ ಗುರುಗಳೇ. ಹಾಂ, ಛೇ, ಎಲ್ಲ ಹಾಳಾಗೋಯ್ತು. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ನೀಲಾಂಬರಿ ಅಮ್ಮ ಬಂದರೆ ಮುಗೀತು ಕತೆ. ಅಯ್ಯೋ ದೇವ್ರೆ, ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಬಿಡಬಾರ್ದು. ಈಗೇನು ಮಾಡೋದು? ನೀಲಾಂಬರಿ ಅಮ್ಮ ಮನೆಗೆ ಬಂದರೆ ಮುತ್ತು ಜೀವನ ಮಾತ್ರ ಅಲ್ಲ, ಬೆಳ್ಳಿ ಜೀವನನೂ ಹಾಳಾಗೋಗುತ್ತೆ. ಏನಾದರೂ ಮಾಡು ಷಣ್ಮುಗ. ಅವ್ರ ಮನೆಗೆ ಬಂದರೆ ಪಕ್ಕಾ ಸಮಸ್ಯೆ ಶುರು. ಅದಕ್ಕೆ ಅವ್ರ ಮನೆಗೆ ಬರ್ದಿರೋ ಹಾಗೆ ನೋಡ್ಕೋಬೇಕು. ಏನು ಮಾಡಲಿ? ಮುತ್ತು ನೀಲಾಂಬರಿ ಅಮ್ಮನ ನೋಡಿದ್ರೆ ಮುಗೀತು ಕತೆ. ಈ ನಗು, ಸಂತೋಷ ಎಲ್ಲ ಹಾಳಾಗೋಗುತ್ತೆ. ಇಲ್ಲ, ಮುತ್ತುಗೆ ನೀಲಾಂಬರಿ ಅಮ್ಮ ಬದುಕಿರೋ ವಿಷಯ ಗೊತ್ತಾಗಕೂಡ್ದು. ನೀಲಾಂಬರಿ ಅಮ್ಮ ಊರಿಗೆ ಬರೋದನ್ನು ಹೇಗಾದರೂ ಮಾಡಿ ತಡಿಬೇಕು. ಮುತ್ತು ವಾಪಸ್ ಕಾಲ್ ಮಾಡಲಿಲ್ಲ ಅಂದರೆ ಇಲ್ಲೇನೋ ನಡೀತಿದೆ ಅಂತ ಅವ್ರಿಗೆ ಖಂಡಿತ ಅನುಮಾನ ಬರುತ್ತೆ. ಅವ್ರೇನಾದ್ರು ದಿಢೀರಂತ ಹೊರಟು ಬಂದುಬಿಟ್ರೆ, ಅಯ್ಯೋ, ಬೇಗ ಏನಾದರೂ ಮಾಡಬೇಕು.